ಹೇಗಿದ್ದೀರಾ? ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದೀವಿ? ಎಲ್ಲಿಗೆ ಹೋಗ್ತಿದ್ದೀವಿ? ಮಮ್ಮ ಫೇವ್ರೆಟ್ ಪ್ಲೇಸ್ ಪಾಂಡಿಚೇರಿಗೆ ಹೋಗ್ತಾ ಇದೀವಿ. ಬಟ್ ಏನಕ್ಕೆ ಹೋಗ್ತಾ ಇದೀವಿ, ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನಿಮ್ಗೆ ನಾಳೆ ಒಂದು ಇಂಟ್ರೊಡಕ್ಷನ್ ವಿಡಿಯೋ ಮಾಡಿ ಡೀಟೇಲ್ ಆಗಿ ಹೇಳ್ತೀವಿ. ಸೊ ಸ್ಟೇ ಟ್ಯೂನ್. ನಾಳೆ ಬೆಳಿಗ್ಗೆ ಪಾಂಡಿಚೇರಿಲಿ ಸಿಗೋಣ. ಓಕೆ. ಒಂದೊಂದ್ಸಲಿ ಒಂದು ಪರ್ಸನ್ ಇಲ್ಲ ಒಂದು ಜಾಗ ನಿಮ್ಗೊಂದು ಫೀಲಿಂಗ್ ಕೊಡುತ್ತೆ, ಐ ಬಿಲಾಂಗ್ ಹಿಯರ್, ಇದು ನನ್ನ ಮನೆ ಅಂತ. ನನಗೆ ಪಾಂಡಿಚೇರಿ ಯಾವಾಗೂ ಹಾಗೆ ಅನಿಸುತ್ತೆ. ಐ ಡೋಂಟ್ ಫೀಲ್ ಇದು ನಮ್ಮೂರಲ್ಲ, ನಾನು ಇಲ್ಲೋಳಲ್ಲ, ಐ ಡೋಂಟ್ ಬಿಲಾಂಗ್ ಹಿಯರ್ ಅಂತ. ಎವ್ರಿ ಟೈಮ್ ನಾನು ಹೋದಾಗಲೂ ಐ ಎಕ್ಸ್ಪ್ಲೋರ್ ಎ ನ್ಯೂ ಥಿಂಗ್, ಐ ಟ್ರೈ ಅ ಡಿಫ್ರೆಂಟ್ ಥಿಂಗ್, ಐ ಸಿ ಡಿಫ್ರೆಂಟ್ ಪ್ಲೇಸಸ್. ಈ ಸರಿ ಇದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಗಿರಲಿ ಅಂತ ಎಸ್ಪೆಷಲಿ ವೇದ್ ಇರೋದ್ರಿಂದ ಪ್ಲ್ಯಾನ್ ಮಾಡಿದ್ದು. ಮಚ್ ನೀಡೆಡ್. ಐ ಹೋಪ್ ವೇದ್ ಕೂಡ ಎಂಜಾಯ್ ಮಾಡ್ತಾನೆ ಅಂತ. ಇದು ಒಂದು ಫಸ್ಟ್ ಟೈಮ್ ಪಾಂಡಿಚೇರಿನಲ್ಲಿ. ಐ ಆಮ್ ಸೋ ಎಕ್ಸೈಟೆಡ್ ಫಾರ್ ಹಿಮ್. ಹೋಗಿದ ತಕ್ಷಣ ಫಸ್ಟು ಲಗೇಜ್ ಏನು ಇಳಿಸ್ದೆ ಡೈರೆಕ್ಟಾಗಿ ರಿಜಿಸ್ಟರ್ ಮಾಡಿದ್ವಿ. ನಾವು ಆಲ್ರೆಡಿ ಆನ್ಲೈನ್ ರಿಜಿಸ್ಟರ್ ಮಾಡಿದ್ರಿಂದ ಸ್ವಲ್ಪ ಫೋಟೋ ವೆರಿಫಿಕೇಷನ್ಸ್, ಐ ಡಿ ವೆರಿಫಿಕೇಷನ್ಸ್ ಎಲ್ಲ ಇತ್ತು. ಅದನ್ನು ಕಂಪ್ಲೀಟ್ ಮಾಡಿ ಅಲ್ಲಿಗೆ ನೆಕ್ಸ್ಟ್ ಸೆಷನ್ಗೆ ವೆಯ್ಟ್ ಮಾಡ್ತಿದ್ವಿ. ದಿಸ್ ಪ್ಲೇಸ್ ಇಸ್ ಕಾಲ್ಡ್ ಸಾಧನಾ ಫಾರೆಸ್ಟ್ ಅಂತ. ಇದು ಆ್ಯಕ್ಚುಲಾಗಿ ಫಾರೆಸ್ಟ್ನ ಮ್ಯಾನ್ ಮೇಡ್ ಫಾರೆಸ್ಟ್ ಇದು. ಬಟ್ ನಿಮಗೇನು ಡಿಫ್ರೆನ್ಸ್ ಗೊತ್ತಾಗಲ್ಲ, ಇಲ್ಲಿ ಇತ್ತು ತುಂಬ ವರ್ಷದಿಂದ ಅಂತಲೇ ಅನ್ಸೋದು, ಆ ಥರ ಇತ್ತು. ಆ್ಯಂಡ್ ಇಲ್ಲಿ ನಾವು ವೀಗನ್ ಫಾರೆಸ್ಟ್ ಫೆಸ್ಟಿವಲ್ ಅಂತ ಅಟೆಂಡ್ ಮಾಡೋದಕ್ಕೆ ಬಂದಿದ್ದೀವಿ. ಇದು ಒನ್ಸ್ ಇನ್ ಅ ಇಯರ್ ನಡೆಯೋ ಈವೆಂಟ್. ಇಲ್ಲಿಗೆ ನೀವು ಅಟೆಂಡ್ ಆಗಬೇಕು ಅಂದರೆ ಯು ಡೋಂಟ್ ಹ್ಯಾವ್ ಟು ಪೇ ಎನಿಥಿಂಗ್, ಬಟ್ ಯು ನೀಡ್ ಟು ಹ್ಯಾವ್ ಅನ್ ಇಂಟ್ರೆಸ್ಟ್ ಆಫ್ ದಿಸ್ ಲೈಫ್ ಸ್ಟೈಲ್ ಚೇಂಜ್ ಆರ್ ವೀಗನಿಸಮ್ ಏನು, ಅದು ಹೇಗೆ ನನ್ನ ಹೆಲ್ತ್ನ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ತಿಳ್ಕೋಬೇಕು ಅನ್ನೋರಿಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾವು ಎಂಟ್ರಾಗಿದ ತಕ್ಷಣ ಫಸ್ಟು ಕುಕಿಂಗ್ ಸೆಷನ್ ನಡೀತಿತ್ತು. ಇಲ್ಲಿ ತುಂಬ ಟೈಪ್ ಆಫ್ ಫುಡ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಾನು ಮಲ್ಟಿ ಸೀಡ್ಸ್, ಐ ಥಿಂಕ್ ಮಿಕ್ಸ್ ಸೀಡ್ಸ್ ಲಡ್ಡು ಮಾಡಿದರು. ವಾಲಂಟ್ರಿಯಾಗಿ ಹೋಗಿ ಲಡ್ಡು ಮಾಡೋಣ ಅಂತ ನಿಂತ್ಕೊಂಡೆ. ಇಟ್ ವಾಸ್ ಸೋ ಟೇಸ್ಟಿ, ತುಂಬ ಟೇಸ್ಟಿಯಾಗಿತ್ತು. ಅದಾದಮೇಲೆ ಇನ್ನೊಂದು ಕ್ಯಾಲ್ಶಿಯಮ್ ಶಾಟ್ಸ್ ಅಂತ ಮೆನ್ಷನ್ ಮಾಡಿದರು. ರೆಸಿಪೀಸು ಕೂಡ ಶೇರ್ ಮಾಡಿದ್ರು ನಮಗೆ. ಇಫ್ ಯು ವುಡ್ ಲೈಕ್ ಟು ಟ್ರೈ ಇಟ್, ನಾನು ತೊಗೊಂಡು ಬಂದಿದ್ದೀನಿ. ಐ ಥಿಂಕ್ ಐ ವಿಲ್ ಟ್ರೈ ಇಟ್ ಫಾರ್ ಶ್ಯೂರ್. ಸೊ ಇದು ಕೂಡ ವಿತೌಟ್ ಎನಿ ಶುಗರ್ ಆರ್ ವಿತೌಟ್ ಈವನ್ ಜಾಗ್ರಿ, ಹೌ ನ್ಯಾಚುರಲ್ ಆಗಿ ಸ್ವೀಟ್ ಇರೋ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆ್ಯಂಡ್ ನಟ್ಸ್ನ ಯೂಸ್ ಮಾಡಿ ನಾವು ಹೇಗೆ ನಮ್ಮ ಫುಡ್ನ ಪ್ರಿಪೇರ್ ಮಾಡ್ಬೋದು ಅಂತ ಕ್ಲಾಸಸ್ ಕಂಡಕ್ಟ್ ಮಾಡಿದ್ರು. ವೆರಿ ಇನ್ಫಾರ್ಮೇಟಿವ್. ಹಾಯ್. ನೆನ್ನೆ ಹೇಳ್ದಂಗೆ ನಾವಿವತ್ತು ಸಾಧನಾ ಫಾರೆಸ್ಟ್ ಫೆಸ್ಟಿವಲ್ಗೆ ಬಂದಿದ್ದೀವಿ. ಇಟ್ಸ್ ಅ ವೀಗನ್ ಫೆಸ್ಟಿವಲ್. ವೀಗನ್ ಫೆಸ್ಟಿವಲ್ ಅಂದರೆ ಐ ಡೋಂಟ್ ನೋ ಎಷ್ಟು ಜನಕ್ಕೆ ಗೊತ್ತು, ಎಷ್ಟು ಜನಕ್ಕೆ ಗೊತ್ತಿಲ್ಲ ಅಂತ. ಇಲ್ಲಿ ಬಂದು ಬರೀ ಪ್ಲ್ಯಾಂಟ್ ಬೇಸ್ಡ್ ಫುಡ್, ನೋ ನಾನ್ ವೆಜ್, ನೋ ಎನಿಥಿಂಗ್ ದಟ್ ಇಸ್ ನಾನ್ ಪ್ಲ್ಯಾಂಟ್ ಬೇಸ್ಡ್ ಇಸ್ ನಾಟ್ ಯೂಸ್ಡ್ ಅಂತ. ಆಮೇಲೆ ಇದು ಬಂದು ಸಾಧನಾ ಫಾರೆಸ್ಟ್. ಇದು ಒಂಥರ ಹಿಡನ್ ಜೆಮ್ ಅಂದ್ಕೊಳ್ಳಿ. ಇಟ್ಸ್ ಅ ಸೆಲ್ಫ್ ಬಿಲ್ಟ್ ಅಲ್ಲ, ಇದನ್ನು ಫಾರೆಸ್ಟ್ನ ಬೇರೆ ಕಂಟ್ರಿಯಿಂದ ಬಂದು ಕಪಲ್ ಹ್ಯಾಸ್ ಬಿಲ್ಟ್ ಇಟ್. ನಾನು ಆ ಸಾಧನಾ ಫಾರೆಸ್ಟ್ ಬಗ್ಗೆ ನಿಮಗೆ ಇನ್ನೊಂದಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ. ಬಟ್ completely it's a completely built forest. It's very beautiful and people ಎಲ್ಲ ಕಡೆಯಿಂದನೂ ಜನ ಬಂದಿದ್ದಾರೆ. ಬ್ಯಾಂಗ್ಳೂರಿಂದ, ಹೈದರಾಬಾದಿಂದ, ಮುಂಬೈಯಿಂದ, ತೆಲಂಗಾಣದಿಂದ, ಎಲ್ಲ ಕಡೆಯಿಂದ people who are like who follow veganism or who wanted to do vegan like ಬೇಸ್ ಫುಡ್ ಆರ್ ಆ ವೇನಲ್ಲಿ ಹೋಗಬೇಕು ಅಂತ ಇದ್ದವರು ದೇ ಹ್ಯಾವ್ ಕಮ್. ಸೊ ಇಟ್ಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ವಿ ಹ್ಯಾವ್ ಜಸ್ಟ್ ಸ್ಟಾರ್ಟೆಡ್. ನಾವು ಬೆಳಗ್ಗೆ ಬಂದು ರೀಚ್ ಆದ್ವಿ. ವಿ ಜಸ್ಟ್ ಅಟೆಂಡೆಡ್ ಕುಕಿಂಗ್ ಕ್ಲಾಸ್, ವೀಗನ್ ಬೇಸ್ಡ್ ಫುಡ್ ಕುಕಿಂಗ್ ಕ್ಲಾಸ್. ಅದು ನೆಕ್ಸ್ಟಲ್ಲಿ ನಾನು ವಿಡಿಯೋ ಹಾಕ್ತೀನಿ. ಆ್ಯಂಡ್ ಐ ವಿಲ್ ಆಲ್ಸೋ ಟೆಲ್ ಯು ಮೋರ್ ಅಬೌಟ್ ದ ಸಾಧನಾ ಫಾರೆಸ್ಟ್ ಇನ್ ದ ಕಮಿಂಗ್ ವಿಡಿಯೋಸ್. So stay tuned. It's a really nice experience. And ಮೇ ಬಿ ನಿಮ್ಗೆ ಕ್ವೆಶನ್ ಇರ್ಬೋದು ಹೆಂಗೆ ವಿ ಕ್ಯಾನ್ ಅಟೆಂಡ್ ಆ್ಯಂಡ್ ಥಿಂಗ್ಸ್ ಲೈಕ್ ದ್ಯಾಟ್. ಇದು ಬಂದು ರಿಜಿಸ್ಟರ್ ಓನ್ಲಿ ಇವೆಂಟ್. ಯು ಹ್ಯಾವ್ ಟು ರಿಜಿಸ್ಟರ್, ಯು ನೀಡ್ ನಾಟ್ ಟು ಪೇ ಎನಿಥಿಂಗ್, ಬಟ್ ಯು ಹ್ಯಾವ್ ಟು ಫಾಲೋ ಆಲ್ ದ ರೂಲ್ಸ್. ನೋ ಪ್ಲಾಸ್ಟಿಕ್, ನೋ ಫುಡ್ ಫ್ರಮ್ ದ ಔಟ್ಸೈಡ್,
ಎಲ್ಲ ಫುಡ್ ಕೂಡ ನಾವು ತಿನ್ನೋದು ಎಲ್ಲನೂ ಈಸ್ ಮೇಡ್ ಹಿಯರ್ ಓನ್ಲಿ. ಇಟ್ಸ್ ಅ ಪ್ಲಾಂಟ್ ಬೇಸ್ಡ್ ಫುಡ್. ಆ್ಯಂಡ್ ಫುಡ್ಡಿಂದ ಹಿಡಿದು ದೇ ಆರ್ ವೆರಿ 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 ಕಾನ್ಷಿಯಸ್. our toilets say it's a very different way to use it. It's a kind of a different experience, not for everybody, but if ನೀವು ನಿಜವಾಗ್ಲೂ ವಿ ವಾಂಟ್ ಟು ಲಿವ್ ಅ ವೆರಿ ಸಿಂಪಲ್ ಲೈಫ್, ವೀಗನ್ ಲೈಫ್ನ ಅಂದರೆ ದೆನ್ ದಿಸ್ ಇಸ್ ದ ರೈಟ್ ಫೆಸ್ಟಿವಲ್ ಆರ್ ರೈಟ್ ಪ್ಲೇಸ್ ಟು ಬಿ ಅನಿಸುತ್ತೆ. ಕರೆಂಟ್ಲಿ ವಿ ಆರ್ ಜಸ್ಟ್ ಗೋನ್ ಹ್ಯಾವ್ ಲಂಚ್ ಆ್ಯಂಡ್ ಫ್ರಮ್ ದೇರ್ ವಿ ಆರ್ ಪ್ಲ್ಯಾನ್ ಟು ಗೋ ಫಾರ್ ಅ ಮಡ್ ಪೂಲ್. ಆ್ಯಂಡ್ ಅಲ್ಲಿಂದ ನಾನು ನಿಮ್ಗೆ ಇನ್ನೊಂದಷ್ಟು ವೀಡಿಯೋಸ್ ಶೇರ್ ಮಾಡ್ತೀನಿ. ಬಟ್ ಅಲ್ಲಿವರೆಗೂ ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಸಾಧನಾ ಫಾರೆಸ್ಟ್, please Google them. I will also link their social channels and website and whatever information I have. Yeah, see you. So ಈ vegan forest festival ಅಲ್ಲಿ I don't know ಯಾರು ಎಷ್ಟು ಫನ್ ಮಾಡ್ತಿದ್ದಾರೆ ಅಂತ, but the most fun this guy is having. ವೇದು ಏನದು? ಹಾಂ ಏನದು? So it's little hot but it's nice. ಕುಮಾರ್ ಬಂದಿದ್ಯಾ? say hi. ವೇದು ಮಿಲ್ಕ್ ಕುಡಿಯೋದು ಸ್ಟಾಪ್ ಮಾಡಿ. ಸೊ ಕುಮಾರ್ ಅಟೆಂಡ್ ಮಾಡಿದ್ದಾರೆ ಇದನ್ನ ಫಸ್ಟ್ ಟೈಮ್ ಬರ್ತಿರೋದು. ಐ ಕುಡಂಟ್ ಅಟೆಂಡ್ ಬಿಕಾಸ್ ವೇದ್ ಆಗ್ತಾನೆ ಹುಟ್ಟಿದ, ಬಟ್ ಅವ್ರು ಅಟೆಂಡ್ ಮಾಡಿದ್ರು. ಸೊ ಹಾಗಾಗಿ ಹಿ ವಾಸ್ ಲೈಕ್ ನೋ ವಿಲ್ ರಿಜಿಸ್ಟರ್, ವಿಲ್ ಅಟೆಂಡ್ ಅಂತ ಹೇಳಿದರು. ಸೊ ದಟ್ ಈಸ್ ವೈ ವಿ ಡಿಡ್ ಇಟ್ ದಿಸ್ ಟೈಮ್. And I will ask Kumar only to give you more information. I think he is very much familiar. Kumar, ಹೇಳು ಈ ಫೆಸ್ಟಿವಲ್ ಬಗ್ಗೆ ಹೇಳು, ಏನು ಫೆಸ್ಟಿವಲ್ this for all the gatherings for all the people who are following veganism actually. So yearly ನಡೆಯುತ್ತೆ ಸಾಧನಾ ಫಾರೆಸ್ಟ್ ನಲ್ಲಿ. It's like a motivation to be frank, because multiple events ನಡೆಯುತ್ತೆ, multiple centers ಇರುತ್ತೆ, multiple informations ಇರುತ್ತೆ. ಸೊ ನಿಮ್ಗೆ ಯಾವ್ದು ಇಷ್ಟ ಆದರೆ ಅದನ್ನು ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಮಡ್ ಪೂಲ್ ಇರುತ್ತೆ ಇಲ್ಲಿ ಮೈನ್ ಹಟ್ನಲ್ಲಿ. ನಿಮಗೆ ಲಾಡ್ ಆಫ್ ವೀಗನಿಸಮ್ ಬಗ್ಗೆ ಮಾತಾಡ್ತಾರೆ, ತುಂಬ ಜನ ಅವ್ರ ಎಕ್ಸ್ಪೀರಿಯನ್ಸಸ್ ಬಗ್ಗೆ ಮಾತಾಡ್ತಾರೆ. ಸೊ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪ್ಲೇಸ್, ಎವ್ರಿಬಡಿ ಶುಡ್ ಕಮ್. ವೇದು ಈ ವೀಗನ್ ಫಾರೆಸ್ಟ್ ಅಲ್ಲಿ ಬಂದಮೇಲೆ ಮಿಲ್ಕ್ ಕುಡಿಯೋ ಸ್ಟಾಪ್ ಮಾಡ್ತಾರೆ. ಹೇಳು ವೇದು, ಮಿಲ್ಕ್ ಕುಡಿಯಲ್ಲ ಅಂತ ಹೇಳ. ಆಲ್ರೆಡಿ ಸ್ಟಾಪ್ ಮಾಡಿದ್ದಾರೆ. ಸೂಪರ್. But the funny part is it's not only for vegan, it's also for people to connect. ಯಾಕಂದ್ರೆ ಇಲ್ಲಿ ತುಂಬಾ ಕಡೆಯಿಂದ ಜನ ಬಂದಿದ್ದಾರೆ, ತುಂಬಾ ಪ್ಲೇಸಸ್ ಇಂದ ಜನ ಬಂದಿದ್ದಾರೆ. ಸೊ ಇಫ್ ಯು ವಾಂಟ್ ಟು ಮೀಟ್ understand different people, it's a nice place. I see a lot of people sitting and talking. ಆಮೇಲೆ ಇಲ್ಲಿ ಸ್ಟೇ ಬಂದು ನಮ್ಮದೇ ನಾವು ಟೆಂಟ್ ತರಬೇಕು. ಯು ವೋಂಟ್ ಗೆಟ್ ಎನಿ ಸ್ಟೇ ಆರ್ ಎನಿಥಿಂಗ್ ಲೈಕ್ ದ್ಯಾಟ್. ಸೊ I'll show you. ಸಮ್ಟೈಮ್ಸ್ ಆಸ್ ಅ ಪೇರೆಂಟ್ಸ್ ನಾವು ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಸೋ ಮೆನಿ ಥಿಂಗ್ಸ್ನ ಲೈಕ್ ಮಾಡೋದಕ್ಕೆ ಬಿಡೋದಿಲ್ಲ. ಇಲ್ಲಿಗೆ ಮಾಡಬೇಡ, ಅದು ಮುಟ್ಟಬೇಡ, ಇದು ಮಾಡಬೇಡ ಅಂತ ಹೇಳ್ತಾನೆ ಇರ್ತೀವಿ. ಐ ಫೆಲ್ಟ್ ಎಲ್ಲೋ ಅದು ತಪ್ಪು ಅನಿಸುತ್ತೆ, ಬಿಕಾಸ್ ಅವ್ರ ಫ್ರೀಡಮ್ನ ನಾವು ಲಿಟ್ರಲಿ ರೆಸ್ಟ್ರಿಕ್ಟ್ ಮಾಡ್ತೀವಿ ಅಂತ. ಸೊ ಈ ಟ್ರಿಪ್ಪು ಮೋರ್ ದೆನ್ ಎನಿಬಡಿ ಐ ಥಿಂಕ್ ವಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ವೇದ್ ಆ್ಯಂಡ್ ಆಸ್ ಪೇರೆಂಟ್ಸ್ ಫಾರ್ ಅಸ್. ಅವನ್ನ ಐ ಡಿಂಟ್ ಸೇ ನೋ ಫಾರ್ ಲೈಕ್ ಆಲ್ಮೋಸ್ಟ್ 2-3 days. ಅವ್ನು ಏನು ಮಾಡ್ತಾನೋ ಮಾಡೋಕ್ಕೆ ಬಿಟ್ಟೆ, ಅವ್ನು ಏನು ನೋಡ್ತಾನೋ ನೋಡೋದಕ್ಕೆ ಬಿಟ್ಟೆ, ಅವ್ನಿಗೆ ಇಷ್ಟ ಬಂದಾಗ ಮಲ್ಗೋದಕ್ಕೆ ಬಿಟ್ಟೆ, ಅವ್ನಿಗೇನು ಬೇಕೋ ಅದನ್ನು ತಿನ್ನೋಕ್ಕೆ ಬಿಟ್ಟೆ. ಬಿಕಾಸ್ ಐ ಜಸ್ಟ್ ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್ ಅವನು ಹೇಗೆ ಬಿಹೇವ್ ಮಾಡ್ತಾನೆ ವೆನ್ ಇಷ್ಟು ಜನ ಇರೋವಾಗ. ಈಸ್ ಈ ವಿಲ್ಲಿಂಗ್ ಟು ಓಪನ್ ಅಪ್, ಏನು ರೆಸ್ಟ್ರಿಕ್ಟ್ ಇಲ್ದಿರ ಹೌ ಫ್ರೀಲಿ ಈ ಕ್ಯಾನ್ ಬಿಕಮ್. ಆ್ಯಂಡ್ ಐ ಆಮ್ ಸೋ ಗ್ಲ್ಯಾಡ್ ನಾನು ಈ ಟ್ರಿಪ್ಗೆ ಹೋಗಿದ್ದಕ್ಕೆ. ಬಿಕಾಸ್ ನೀವೇ ನೋಡ್ಬೋದು, ಹಿ ವಾಸ್ ಸೋ ಎಕ್ಸೈಟೆಡ್. ಏನನ್ನ ನೋಡಿದ್ರೆ ಮಮ್ಮಿ ಇದು ಏನಕ್ಕೆ ಮಾಡ್ತಾರೆ, ಹಿ ವಾಂಟ್ ಟು ನೋ ಮೋರ್. ಯಾಕೆ ಇಲ್ಲಿ ಮಾಡ್ತಿದ್ದಾರೆ, ಏನಿದು, ನಾನು ಮಾಡಲಾ ಅಂತ. ಆ್ಯಂಡ್ ಲಕ್ಕಿಲಿ ದೆರ್ ವಾಸ್ ಸೋ ಮೆನಿ ಪ್ಲೇಸಸ್ ವೇರ್ ಹಿ ವಾಸ್ ಆಲ್ಸೋ ಲೈಕ್ ಹಿ ಕ್ಯಾನ್ ಆಲ್ಸೋ ಬಿ ಇನ್ವಾಲ್ವ್ಡ್. ನಮಗೆ ಮಾತ್ರ ಅಲ್ಲ, ಮಕ್ಳಿಗೂ ಏನೇನಿದೆ ಅಂತ ತೋರಿಸ್ತೀನಿ ನೋಡಿ. ವೇದ ಆಟ ಆಡ್ತಿದ್ದಾನೆ. ಸೋ ಮೆನಿ ವುಡನ್ ಟಾಯ್ಸ್, ಸೋ ಮೆನಿ ಬುಕ್ಸ್. ಇಲ್ಲಿ ನೋಡಿ,
ಕೇರ್ಫುಲ್ ಅಕ್ಕ ಕೈ ಹಿಡ್ಕೋ ತುಂಬ ಈವೆಂಟ್ಸ್ ಕೂಡ ನಡೀತಾ ಇತ್ತು ಅಲಾಂಗ್ ಸೈಡ್, ಯಾಕೆಂದರೆ ತುಂಬ ಜನ ಬಂದಿದ್ದರಿಂದ ದೇ ಹ್ಯಾಡ್ ಟು ಎಂಗೇಜ್ ಆಲ್ಸೋ ಎವ್ರಿಬಡಿ. ಆ್ಯಂಡ್ ದೆನ್ ತುಂಬ ಇನ್ಫಾರ್ಮೇಷನ್ ಇತ್ತು ಶೇರ್ ಮಾಡೋದಕ್ಕೆ ಅಬೌಟ್ ಹೆಲ್ತ್, ಅಬೌಟ್ ಎಕ್ಸ್ಪೀರಿಯನ್ಸಸ್. ಎಷ್ಟೊಂದು ಜನ ವೀಗನಿಸಮ್ ಫಾಲೋ ಮಾಡಿ ಎಷ್ಟು ಬೆನಿಫಿಟ್ ತೊಗೊಂಡಿದ್ದಾರೆ, ಯಾವ್ಯಾವ ಥರ ಇಲ್ನೆಸ್ ಕ್ಯೂರ್ ಆಗಿದೆ, ಮತ್ತು ನೀವು ಆ ಲೈಫ್ ಸ್ಟೈಲ್ನ ಹೆಂಗೆ ಅಡಾಪ್ಟ್ ಮಾಡ್ಕೋಬೋದು, ಆ ಥರ ತುಂಬ ಇನ್ಫಾರ್ಮೇಷನ್ ಇತ್ತು. ಆ್ಯಂಡ್ ಇಲ್ಲಿ ಬಂದು ಈವೆಂಟ್ ಬಂದು ಫಾರೆಸ್ಟಲ್ಲಿ ಇದ್ದಿದ್ದರಿಂದ ತುಂಬ ರೆಸ್ಟ್ರಿಕ್ಷನ್ಸ್ ಇತ್ತು. ಫಸ್ಟ್ ಆಫ್ ಆಲ್ ಇನ್ ಟರ್ಮ್ಸ್ ಆಫ್ ಮೇಕಪ್ ಆಗಲಿ, ನಿಮ್ಮ ಓನ್ ಬಾತ್ ಆಕ್ಸೆಸರೀಸ್ ಆಗಲಿ, ಲೈಕ್ ಶಾಂಪೂ, ಸೋಪ್ ಏನು ತೊಗೊಂಡೋಗೋ ಹಾಗಿರಲಿಲ್ಲ. ಬಿಕಾಸ್ ಆಲ್ ದ ವಾಟರ್ ಏನು ನಾವು ವಾಟರ್ ಯೂಸ್ ಮಾಡ್ತೀವಿ ಈಸ್ ಬೀನ್ ರೀಯೂಸ್ಡ್ ಟು ದ ಫಾರೆಸ್ಟ್ ಆ್ಯಂಡ್ ದೆನ್ ದೇ ಗ್ರೋ ದೇರ್ ಓನ್ ಫುಡ್ ದೇರ್ ಓನ್ಲಿ. ಅದರಿಂದ ನಾವು ತುಂಬ ಲಿಮಿಟೆಡ್ ವೇನಲ್ಲಿನೇ ಟ್ರಾವೆಲ್ ಮಾಡಿದ್ವಿ. ಆ್ಯಂಡ್ ಲಂಚ್ ಕೂಡ ವೆರಿ ಸಿಂಪಲ್, ನೋ ಆಯಿಲ್, ಎವ್ರಿಥಿಂಗ್ ಇಸ್ ವೀಗನ್ ಫುಡ್, ಕೀನ್ವಾ ರೈಸ್ ಆ್ಯಂಡ್ ತುಂಬ ಕಡಿಮೆ ಸ್ಪೈಸಿನೆಸ್ ಇದ್ದಿದ್ದರಿಂದ ವೇದ್ ಆಲ್ಸೋ ಏಟ್ ಇಟ್. ನಾನು, ವೇದ್ ಮತ್ತು ಕುಮಾರ್ 3 ಜನನು ವಿ ಜಸ್ಟ್ ಹ್ಯಾಡ್ ಅವರ್ ಲಂಚ್ ಬಿಕಾಸ್ ಬ್ರೇಕ್ಫಾಸ್ಟ್ ನಾವು ವಿ ಡಿಡ್ಂಟ್ ಹ್ಯಾಡ್ ಮಚ್, ನೈಟೆಲ್ಲ ಟ್ರಾವೆಲ್ ಮಾಡ್ತಿದ್ರಿಂದ. ಆ್ಯಂಡ್ ಸುತ್ತಮುತ್ತ ತುಂಬ ಆಕ್ಸೆಸರೀಸ್ ಇತ್ತು, ಲೈಕ್ ತುಂಬ ಥಿಂಗ್ಸ್ ಇತ್ತು. ವೇದ್ ವಾಸ್ ಎಂಗೇಜಿಂಗ್ ವಿತ್ ಎವ್ರಿಬಡಿ, ಎಲ್ಲರ ಹತ್ರನೂ ಮಾತಾಡ್ತಿದ್ದ, ಎಲ್ಲರ ಹತ್ರನೂ ಎಂಗೇಜ್ ಆಗ್ತಿದ್ದ. ತುಂಬ ಹೆಲ್ತಿ ಫುಡ್ ಆ್ಯಕ್ಚುಲಿ. ಇದು 3 days ಇವೆಂಟ್ ಇತ್ತು. ನಾವು ಫಸ್ಟ್ ಡೇ ಅಟೆಂಡ್ ಮಾಡಲಿಕ್ಕೆ ಆಗಿರಲಿಲ್ಲ, ಪ್ಲ್ಯಾನ್ ಇತ್ತು, ಬಟ್ ಫಾರ್ ಸಮ್ ರೀಸನ್ ನಾವು ಹೋಗೋಕ್ಕಾಗಿರಲಿಲ್ಲ. ಸೊ ನಾವು 2 days ಆದರೂ ಕಂಪ್ಲೀಟಾಗಿ ಅಟೆಂಡ್ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿ ಹೋಗಿದ್ವಿ. ತುಂಬ ಕಡೆಯಿಂದ ಜನ ಬಂದಿದ್ದರಿಂದ ಲಾಡ್ ಆಫ್ ಜಾಮಿಂಗ್ ಸೆಷನ್ ನಡೀತಾ ಇತ್ತು. ಒಂದು ಕಡೆ ಜನ ಅವ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತಾಯಿದ್ರು, ಒಂದಷ್ಟು ಜನ ನೆಟ್ವರ್ಕಿಂಗ್ ಮಾಡ್ತಿದ್ರು, ಒಂದಷ್ಟು ಜನ ಅವ್ರ ಬಿಸ್ನೆಸ್ ಪ್ಲ್ಯಾನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ರು, ಒಂದಷ್ಟು ಜನ ಪೇರೆಂಟಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ರು. ಸೊ ತುಂಬ ಥಿಂಗ್ಸ್ ಆಗ್ತಾಯಿತ್ತು. ಇದು ಬಂದು ಅವರ ಕಿಚನ್ ಆ್ಯಕ್ಚುಲಿ. ಇಲ್ಲಿ ವಾಲಂಟಿಯರ್ಸ್, ಏನು ಶೆಫ್ ಅಂತ ಯಾರೂ ಇಲ್ಲ. ಇಷ್ಟು ಜನ ಬಂದಿದ್ದೀವಿ ಅಂದ್ರೂ ಅಡುಗೆ ಮತ್ತು ಎಲ್ಲ ಏನೇನು ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಏನೇನು ಪ್ರಿಪೇರ್ ಆಗಿದೆ ಎಲ್ಲನೂ ವಾಲಂಟಿಯರ್ಸೇ ಮಾಡಿರೋದು. ಆ್ಯಂಡ್ ಎವ್ರಿಥಿಂಗ್ ಇಸ್ ಪ್ಲ್ಯಾಂಟ್ ಬೇಸ್ಡ್. ನೀವು ಅದರ್ ದೆನ್ ಫೆಸ್ಟಿವಲ್ ಕೂಡ ಈ ಫಾರೆಸ್ಟ್ನ ಹೋಗಿ ವಿಸಿಟ್ ಮಾಡ್ಬೋದು. ದೇ ಆರ್ ಓಪನ್, ಬಟ್ ದೇ ಹ್ಯಾವ್ ಅ ರೆಸ್ಟ್ರಿಕ್ಷನ್ ಇನ್ ಟರ್ಮ್ಸ್ ಆಫ್ ದ ಟೈಮ್ ಆಸ್ ವೆಲ್. ಯಾಕೆಂದರೆ ಇದು ಕಂಪ್ಲೀಟ್ಲಿ ಕಾಡಾಗಿರೋದ್ರಿಂದ. ಆ್ಯಂಡ್ ದಿಸ್ ಇಸ್ ಎಲ್ಲರೂ ಊಟ ಆದಮೇಲೆ ಅವ್ರ ಪ್ಲೇಟ್ಸ್ನ ಅವರೇ ತೊಳಿಬೇಕು. ದರ್ ಇಸ್ ಅ ಸರ್ಟನ್ ಮೆಥಡ್ ಟು ವಾಶ್ ಇಟ್. ಇದರಿಂದ ನನಗೇನು ಗೊತ್ತಾಯಿತು ಅಂದರೆ ಹೌ ಸೀರಿಯಸ್ ದೇ ಆರ್ ಇನ್ ಟರ್ಮ್ಸ್ ಆಫ್ ಕನ್ಸರ್ವೇಟಿಂಗ್ ವಾಟರ್ನ ಸೇವ್ ಮಾಡೋದ್ರ ಬಗ್ಗೆ ಆಗಲಿ, ಇಲ್ಲ ನಮ್ಮ ನೇಚರ್ನ ಪ್ರಿಸರ್ವ್ ಮಾಡೋದಾಗಲಿ, ಎಷ್ಟು ಸೀರಿಯಸ್ ಆಗಿದ್ದಾರೆ ಅಂದರೆ ನಾಟ್ ಈವನ್ ಸಿಂಗಲ್ ಪರ್ಸನ್, ಎಲ್ಲಿ ನೀವು ನೋಡಿದ್ರೂ ವಾಲಂಟಿಯರ್ಸ್ ಇದ್ದಾರೆ. ದಿಸ್ ಇಸ್ ಫಾರ್ ದ ಈ ಕಿಚನ್ ವೇಸ್ಟ್ನೆಲ್ಲ ಸೇವ್ ಮಾಡಿ ಗೊಬ್ಬರ ಮಾಡ್ತೀವಿ ನೋಡಿ ನಮ್ಮ ಗಾರ್ಡನ್ಗೆ, ಆ ಮೆಥಡ್ಗೋಸ್ಕರ ಕುಮಾರ್ ಹ್ಯಾಸ್ ಡನ್ ದಿಸ್. ಈ ವಾಂಟೆಡ್ ಟು ಶೋ ದಿಸ್ ಟು ಮೀ. ನಮ್ಮ ಮನೇಲಿ ಮಾಡಿದ್ದೀವಿ ಇದನ್ನು, ಬಟ್ ವಿ ಹ್ಯಾವ್ ಡನ್ ಇಟ್ ಇನ್ ಅ ಡಿಫ್ರೆಂಟ್ ವೇ. ಇಲ್ಲಿ ನಾನು ಡಿಫ್ರೆಂಟ್ ವೇನಲ್ಲೇ ನೋಡಿದೆ. ಆ್ಯಂಡ್ ಎಲ್ಲಿ ಹೋದರೂ ಅವರ ಮೇನ್ ಅಜೆಂಡಾ ವಾಸ್ ನಾಟ್ ಟು ವೇಸ್ಟ್ ಎನಿಥಿಂಗ್ ಇನ್ ಟರ್ಮ್ಸ್ ಆಫ್ ಫೂಡ್, ಇನ್ ಟರ್ಮ್ಸ್ ಆಫ್ ವಾಟರ್ ಆರ್ ಇನ್ ಟರ್ಮ್ಸ್ ಆಫ್ ಎನರ್ಜಿ ಆಸ್ ವೆಲ್. ಕಂಪ್ಲೀಟ್ ಫಾರೆಸ್ಟ್ ಬಂದು ಸೋಲಾರ್ ಪವರ್ಡ್. ಆ್ಯಂಡ್ ನೀವು ಎಲ್ಲಿ ಸ್ಟೇ ಮಾಡೋಕ್ಕೆ ಹೋದ್ರೂ ಇಟ್ ಈಸ್ ಅ ಹಟ್. ಎಲ್ಲಿ ಸಿಮೆಂಟ್ ಯೂಸ್ ಮಾಡಿ, ಇಟ್ಟಿಗೆ ಯೂಸ್ ಮಾಡಿ ಅವ್ರು ಏನೂ ಬಿಲ್ಡ್ ಮಾಡಿಲ್ಲ. ಎವ್ರಿಥಿಂಗ್ ಇಸ್ ಮೇಡ್ ಆಫ್ ಬ್ಯಾಂಬೂ ಮತ್ತು ನ್ಯಾಚುರಲ್ ವುಡ್ಸ್ನ ಯೂಸ್ ಮಾಡಿನೇ ಮಾಡಿದ್ದಾರೆ. ಸೊ ಈ ಥರ ಹೀಗೆ ಲೀಫ್ನ ಯೂಸ್ ಮಾಡಿ ಒಬ್ಬರು ಕಿರೀಟ ಮಾಡಿ ವೇದಿಗೆ ಹಾಕ್ತಾಯಿದ್ರು. ಅವನು ಏನು ಮಾಡ್ತಿದ್ದಾರೆ ನನಗೆ ಅಂತ ನೋಡ್ತಾ ಇದ್ದ. ಸೊ ಎಲ್ಲರ ಜೊತೆನೂ ಇಂಟ್ರ್ಯಾಕ್ಟ್ ಮಾಡ್ತಾರೆ ಆ್ಯಂಡ್ ಎಲ್ಲರನ್ನೂ ಮಾತಾಡಿಸ್ತಾರೆ. ಇಟ್ಸ್ ನಾಟ್ ಲೈಕ್ ನನಗೆ ಅವ್ರಿಗೆ ಗೊತ್ತಿಲ್ಲ, ನಾನು ಯಾಕೆ ಮಾತಾಡಬೇಕು, ನಾನು ಯಾಕೆ ನಗಬೇಕು ಅವ್ರನ್ನ ನೋಡಿ, ಆ ಥರ ಇಲ್ಲ. ಬಿಕಾಸ್ ಎವ್ರಿಬಡಿ ಹ್ಯಾಸ್ ಜಾಯಿಂಡ್ ದೇರ್ ಕೀಪಿಂಗ್ ಒನ್ ಥಿಂಗ್ ಇನ್ ಮೈಂಡ್ ಅಬೌಟ್ ಅ ವೇಗನಿಸಮ್. ಸೊ ಇಟ್ಸ್ ಅ ವೆರಿ ವೆರಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಆಮೇಲೆ ಯಾರೂ ನಿಮ್ಮನ್ನ ಅಲ್ಲಿ ಜಡ್ಜ್ ಮಾಡಲ್ಲ ಫಾರ್ ದ ವೇ ಯು ಆರ್ ಡ್ರೆಸ್ಡ್, ಫಾರ್ ದ ವೇ ಯು ಆರ್ ಟಾಕಿಂಗ್ ಆರ್ ಫಾರ್ ದ ವೇ ಯು ಆರ್ ಬಿಹೇವಿಂಗ್. They won't judge you because they have come to experience that only.
ಆ್ಯಂಡ್ ಈವನ್ ದೇ ಆರ್ ಆಲ್ಸೋ ಲೈಕ್ ದ್ಯಾಟ್, ರೈಟ್? ಸೊ ವೇದಂತೂ ಕಂಪ್ಲೀಟ್ ಫ್ರೀಡಮ್. ಐ ಥಿಂಕ್ ಅವನು ಲೈಫ್ನಲ್ಲೇ ಇಷ್ಟು ಫನ್ ಮಾಡಿರಲಿಲ್ಲ ಅನಿಸುತ್ತೆ. ಸಿ ಹೌ ಕ್ಯೂಟ್ ಹೀ ಈಸ್ ಲುಕಿಂಗ್. ಆ್ಯಂಡ್ ವ್ಲಾಗಿಂಗ್ಗೆ ನಾನು ಮಾಡ್ತಿದ್ದನ್ನು ನೋಡಿ ಹಿ ವಾಸ್ ಇಮಿಟೇಟಿಂಗ್ ಆಲ್ಸೋ. ಮೋಸ್ಟ್ ಪ್ರಾಬ್ಲಿ ನೆಕ್ಸ್ಟ್ ಟೈಮ್ ಹಿ ವಿಲ್ ಆಲ್ಸೋ ಸ್ಟಾರ್ಟ್ ಡೂಯಿಂಗ್ ದ ವ್ಲಾಗ್, ಐ ಥಿಂಕ್. ದೇ ಹ್ಯಾವ್ ಮೇಡ್ ಸಮ್ ಸ್ಮಾಲ್ ಫೋಟೋ ಆಪ್. ಅದಾದಮೇಲೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡೋಣ, ತುಂಬ ನಾಲೆಡ್ಜ್ ಆಯಿತು ಅಂತ ವಿ ವೆಂಟ್ ಟು ಅ ಜಾಮಿಂಗ್ ಸೆಷನ್. ನೀವೇ ಕೇಳಿಸ್ಕೊಳ್ಳಿ ಹೇಗಿದೆ ಅಂತ. ಇಟ್ ವಾಸ್ ಸೋ ಮಚ್ ಫನ್. ಸ್ವಲ್ಪ ಟೈಮ್ ಇಲ್ಲೇ ಸ್ಪೆಂಡ್ ಮಾಡಿದ್ವಿ ಆ್ಯಂಡ್ ಇಲ್ಲೇ ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ವಿ. ಆ್ಯಕ್ಚುಲಿ ನಾವು ವೇದು ಮತ್ತು ಕುಮಾರು ಆಲ್ರೆಡಿ ತುಂಬ ತಂಪಾಗಿತ್ತು. ಪಾಂಡಿಚೇರಿ ನಾನು ಅಂದ್ಕೊಂಡಷ್ಟು ಬಿಸಿಲು ಇರಲಿಲ್ಲ ಈ ಸರಿ. ಐ ವಾಸ್ ವೆರಿ ಸರ್ಪ್ರೈಸ್ಡ್. ತುಂಬ ಕಾಮಾಗಿತ್ತು, ಹ್ಯೂಮಿಡ್ ಆಗಿರಲಿಲ್ಲ. ಮೇ ಬಿ ಬಿಕಾಸ್ ವಿ ವರ್ ಇನ್ಸೈಡ್ ದ ಫಾರೆಸ್ಟ್. ಇಬ್ಬರು ಹಾಗೆ ಅಷ್ಟೇ, ನನ್ನ ತೊಡೆ ಮೇಲೆ ಒಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ ಅಂತ ಮಲ್ಕೊಂಡ್ರು. ಆ್ಯಂಡ್ ಐ ವಾಸ್ ಜಸ್ಟ್ ಲಿಸ್ನಿಂಗ್. ನನಗೆ ಮಧ್ಯಾಹ್ನ ಜನರಲಾಗಿ ನಿದ್ದೆ ಬರೋಲ್ಲ, ನಾನು ನಿದ್ದೆ ಮಾಡೋ ಅಭ್ಯಾಸ ಇಲ್ಲ. ಸೊ ಇವ್ರ ಅಪ್ಪ ಅಮ್ಮ ಮಲಗಿದ ಮೇಲೆ ಐ ಜಸ್ಟ್ ಕಾಮ್ಲಿ ಸ್ಯಾಟ್ ಆ್ಯಂಡ್ ದೆನ್ ಲಿಸ್ನಿಂಗ್ ಟು ದ ಮ್ಯೂಸಿಕ್. ಸ್ವಲ್ಪ ಹೊತ್ತಾದಮೇಲೆ ವೇದದ್ದ, ಬಟ್ ಕುಮಾರ್ ಮಲಗಿದ್ರು. ಆ್ಯಂಡ್ ದೆನ್ ವಿ ವರ್ ಜಸ್ಟ್ ಎಂಜಾಯಿಂಗ್ ಅ ಲಿಟ್ಲ್ ಬಿಟ್ ಫಾರ್ ಅ ವೈಲ್. ಸೊ ಮ್ಯೂಸಿಕ್ ಕೇಳ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದಮೇಲೆ ನಾವು ಆ್ಯಕ್ಚುಲಿ ಕಾರಿಂದ ಏನೂ ಲಗೇಜ್ ತೊಗೊಂಡು ಬಂದಿರಲಿಲ್ಲ. ಆಗಲೇ ರಿಜಿಸ್ಟರ್ ಮಾಡಿ ಸೀದಾ ಕುಕಿಂಗ್ ಕ್ಲಾಸಸ್ ಹೋಗಿ ಅಲ್ಲಿಂದ ಲಂಚ್ ಮಾಡಿ ಒಂದು ಸೆಷನ್ ಅಟೆಂಡ್ ಮಾಡಿ ಮಧ್ಯಾಹ್ನ ಹಂಗೆ ಮಾಡೋಣ, ಹೆಂಗಿದ್ರೂ ಬಿಸಿಯಾಗಿರುತ್ತೆ ಮಧ್ಯಾಹ್ನದಲ್ಲಿ, ನಮ್ಗೆ ಬೇಕಾಗಲ್ಲ ಟೆಂಟು ಅಂಥೇಳಿ. ಬಟ್ ಮಡ್ಪುಲ್ಗೆ ಹೋಗೋಕ್ಕಿಂತ ಮೊದಲು ಹಾಕ್ಬಿಟ್ಟು ಹೋಗ್ಬಿಡೋಣ. ಸೊ ಲಗೇಜಸ್ ಎಲ್ಲ ತಂದಿಟ್ಟರೆ ಫ್ರೆಶ್ ಆಗಿ ಈಸಿ ಆಗುತ್ತೆ ಅಂತ ಪ್ಲ್ಯಾನ್ ಮಾಡಿ ಹೋದ್ವಿ. ಇದೇ ಫಸ್ಟ್ ಎಕ್ಸ್ಪೀರಿಯನ್ಸ್ ನಂದು ಟೆಂಟ್ನಲ್ಲಿರೋದು. ಕುಮಾರ್ ಟೆಂಟಲ್ಲಿ ಹೋಗಿದ್ದಾರೆ ತುಂಬ ಸಲ, ನನಗೆ ವೇದ್ಗೆ ಫಸ್ಟ್ ಟೈಮ್. ವೇದು ನಾನು ತುಂಬ ಎಕ್ಸೈಟ್ ಆಗಿದ್ವಿ. ಕುಮಾರ್ಗೆ ಬಾ ಟೆಂಟ್ ಓಪನ್ ಮಾಡೋಣ ಅಂತ ಹೇಳ್ತಾನೆ ಇದ್ದೆ. ಸೊ ಅದಕ್ಕೆ ನಮ್ಮಿಬ್ಬರಿಗೆ ಜಾಸ್ತಿ ಕೆಲಸ ಕೊಟ್ಟರು. ಸೊ ಮರ ಎಲ್ಲಿದೆ ನೋಡಿ, ಅದು ಸ್ವಲ್ಪ ನೆರಳಲ್ಲಿ ಹಾಕೋಣ ಅಂಥೇಳಿ ಈವ್ನಿಂಗ್ವರೆಗೂ ವೆಯ್ಟ್ ಮಾಡ್ತಿದ್ವಿ. ತುಂಬ ಟೆಂಟ್ಸ್ ಇತ್ತು. ಯು ಕಾಂಟ್ ಬಿಲೀವ್, ಅಷ್ಟು ದೊಡ್ಡ ಜಾಗದಲ್ಲೂ ನಮಗೆ ಜಾಗನೇ ಸಿಗಲಿಲ್ಲ. ಯಾಕೆಂದರೆ ನಾವು ಸೆಕೆಂಡ್ ಡೇ ಹೋಗಿದ್ದರಿಂದ. ಸಮ್ಹೌ ವಿ ವರ್ ಲಕ್ಕಿ ಟು ಫೈಂಡ್ ಅ ಪ್ಲೇಸ್. ಓಕೆ, ಸೊ ಇಲ್ಲಿ ಕೆರೆ, ಅದರಲ್ಲಿ ಮಣ್ಣು, ಕೆಮ್ಮಣ್ಣು, ಒಂಥರ ಲಿಟ್ರಲಿ ಮಸಾಜ್ ಥರ ಇರುತ್ತೆ. ಸ್ಪಾ, ಅದರಲ್ಲಿ ಬಾಲಿವುಡ್ ಸಾಂಗು. ತೋರಿಸ್ತೀನಿ ಬನ್ನಿ ಹೆಂಗಿರುತ್ತೆ ಅಂತ. ಯೂಟ್ಯೂಬ್ನಲ್ಲಿ ವಿಡಿಯೋ ಜೊತೆ ಆಡಿಯೋ ಪ್ಲೇ ಮಾಡೋಕ್ಕಾಗಲ್ಲ. ಮೂವಿ ಸಾಂಗ್ ಇದ್ದಿದ್ದರಿಂದ ನಾನು ಪ್ಲೇ ಮಾಡೋಕ್ಕಾಗಲಿಲ್ಲ. ಬಟ್ ಒಂದು ಹಿಂದಿ ಸಾಂಗ್ಗೆ ವಿ ವರ್ ಪ್ರಾಕ್ಟಿಸಿಂಗ್. ಸಖತ್ ಫನ್ ಆಗಿತ್ತು. ಐಡಿಯಾ ವಾಸ್ ಜಸ್ಟ್ ಟು ಹ್ಯಾವ್ ಫನ್, ನಾಟ್ ಟು ಜಸ್ಟ್ ವರಿ ಏನು ಮಾಡ್ತಾಯಿದ್ದೀವಿ ಏನು ಎಂತು ಅಂತ. ನಾನು ಸ್ವಲ್ಪ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ರು, ಆಮೇಲೆ ಹೋಗಿ ಜಾಯ್ನ್ ಆದೆ. ಬಟ್ ಸೂಪರಾಗಿತ್ತು, ಚೆನ್ನಾಗಿತ್ತು. ವೇದು ಸ್ವಲ್ಪ ಹೊತ್ತು ಜಾಯ್ನ್ ಆದ. ಆ್ಯಂಡ್ ದೆನ್ ಐ ಥಿಂಕ್ ಅವ್ನಿಗೆ ಬೋರ್ ಆಯಿತು ಅನಿಸುತ್ತೆ. ಹಿ ಜಸ್ಟ್ ವೆಂಟ್ ಆಫ್. ಕುಮಾರ್ ಪಾಪ ನಾನು ರೆಕಾರ್ಡ್ ಮಾಡ್ತಾಯಿದ್ರು. ಆ್ಯಂಡ್ ದೆನ್ ಹೀ ಜಾಯ್ನ್ ಲೇಟರ್. ನಾನು ಅವ್ರ ವೀಡಿಯೋ ತೊಗೊಳೋದು ಮರ್ತೋಗ್ಬಿಟ್ಟೆ. ಬಟ್ ಇಟ್ ವಾಸ್ ಸೋ ಫನ್. ಎಲ್ಲರೂ ಜಾಯ್ನ್ ಆಗಿದ್ರು ಆ್ಯಂಡ್ ಸ್ಪೆಂಟ್ ಅ ಗುಡ್ ಟೈಮ್, ಗುಡ್ ಈವ್ನಿಂಗ್. ಮಡ್ಫೂಲಲ್ಲಿ ಫುಲ್ ಕೈ ಕೆಮ್ಮಣ್ಣಾಗೋಯ್ತು. ಸೊ ಅಲ್ಲೇನು ವೀಡಿಯೋ ರೆಕಾರ್ಡ್ ಮಾಡೋದಕ್ಕೆ ಆಗಲಿಲ್ಲ. ಮಡ್ಪೂಲಿಂದ ಡೈರೆಕ್ಟಾಗಿ ಫ್ರೆಶ್ ಆಗಿ ಡಿನ್ನರ್ಗೆ ಹೋದ್ವಿ. ಅರ್ಲಿ ಡಿನ್ನರ್ ಆದಮೇಲೆ ಸ್ವಲ್ಪ ಜಾಮಿಂಗ್ ಸೆಷನ್ ಇತ್ತು. ಸಿಂಗಿಂಗ್, ಡ್ಯಾನ್ಸಿಂಗ್ ಎಲ್ಲ ಕಡೆನೂ ನಡೀತಾ ಇತ್ತು. ಸೊ ವಿ ಥಾಟ್ ಕ್ವಿಕ್ಕಾಗಿ ವಿ ಫಿನಿಶ್ ಡಿನ್ನರ್ ಆ್ಯಂಡ್ ದೆನ್ ವಿಲ್ ಗೋ. ವೇದ್ ಚೆನ್ನಾಗಿ ತಿಂದ. ಆ್ಯಕ್ಚುಲಿ ಹಿ ಎಂಜಾಯ್ಡ್ ಡಿನ್ನರ್ ಮೋರ್. ಸೋ ಫನ್ ಅಲ್ವಾ? ಹೀಗಿತ್ತು ನಮ್ಮ ಡೇ 1 ವೀಗನ್ ಫಾರೆಸ್ಟ್ ಫೆಸ್ಟಿವಲ್. ಆ್ಯಕ್ಚುಲಿ ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಕಲ್ತ್ಕೊಂಡ್ವಿ ಹೆಲ್ತ್ ಬಗ್ಗೆ, ಲೈಫ್ ಸ್ಟೈಲ್ ಬಗ್ಗೆ, ಪೇರೆಂಟಿಂಗ್ ಬಗ್ಗೆ. ಐ ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ.
ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಗೆ ನನ್ನ ನೆಕ್ಸ್ಟ್ ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ. ಯಾಕೆಂದರೆ ಐ ವಿಲ್ ಬಿ ಶೋಯಿಂಗ್ ಮೈ ಪಾರ್ಟ್ 2, ದಟ್ ಇಸ್ ಡೇ 2 ಆಫ್ ಸಾಧನಾ ವೀಗನ್ ಫಾರೆಸ್ಟ್ ಫೆಸ್ಟಿವಲ್. ಸೊ ಅಲ್ಲಿವರೆಗೂ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.